ಕಂಗ್ರಾಚುಲೇಷನ್ಸ್. ಚಿನ್ನದ ನಾಡಿನ ಚಿನ್ನದ ಹುಡುಗ ಅಂತ ಖುಷಿ ಪಡ್ತಾ ಇದ್ದೀರಾ. 4ನೇ ಸತಿ ಇಂಟರ್ವ್ಯೂ, ಫೈನಲಿ ಒಂದು ಖುಷಿ ಅಥವಾ ಅವ್ನ ಖುಷಿನ ಹೇಗೆ ಹಂಚ್ಕೊತೀರಾ? ಸರ್, ಖಂಡಿತ ತುಂಬಾ ಖುಷಿ ಆಗ್ತಿದೆ. ಯಾಕಂತಂದ್ರೆ ಸತತವಾದ ಪ್ರಯತ್ನಗಳಿಂದ ಈ ಒಂದು ಸಾಧನೆ ಸಾಧ್ಯ ಆಯ್ತು. ಅಂಡ್ ಬಹಳ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಊರಲ್ಲಾಗಿರ್ಲಿ, ನಮ್ಮ ಫ್ಯಾಮಿಲಿಯಲ್ಲಾಗಿರ್ಲಿ ಯಾರು ಅಚೀವ್ ಮಾಡಿಲ್ಲ. ನಾವು ಇಮ್ಯಾಜಿನ್ ಕೂಡ ಮಾಡಿಲ್ಲ ಸಿವಿಲ್ ಸರ್ವೆಂಟ್ ಆಗ್ತಾರೆ ಅಂತ. ತುಂಬಾ ಜನ ಹೇಳೋರು ನಮ್ ಕೈಲಿ ಆಗುತ್ತಾ ಇಲ್ಲ ಅಂತ. ಸೊ ಮತ್ತೆ ನಾನು ಕನ್ಸಿಸ್ಟೆಂಟ್ ಆಗಿ ಈ ಹಿಂದೆ ಫೇಲ್ ಆಗಿದ್ರು ಕೂಡ ಮತ್ತೆ ಅಟೆಂಪ್ಟ್ ಮಾಡ್ತಾನೆ ಇದ್ದೆ. ಸೊ ಕೊನೆ ಈ ರ್ಯಾಂಕ್ ಬಂದಿರೋದು ನನಗೆ ತೃಪ್ತಿ ಇದೆ. ಸೊ ತುಂಬಾ ಖುಷಿ ಆಗ್ತಿದೆ. ವಂಡರ್ಫುಲ್. ಸೊ ಈ ಸತತ ಪ್ರಯತ್ನದ ಹಿಂದೆ ಸಾಕಷ್ಟು ನೋವು ಇರುತ್ತೆ, ಸಾಕಷ್ಟು ಬಾರಿ ನಿಮ್ಮೇಲೆ ನಿಮಗೆ ಇದಾಗತ್ತಾ ಅನ್ಸೋದಿರುತ್ತೆ. ನೀವು ಹೇಳಿದಂಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಟೈಮ್ ಒಬ್ರು, ಸೊ ಸಾಕಷ್ಟು ಬಾರಿ ನಿಮಗೆ ಆ ಸೆಲ್ಫ್ ಡೌಟ್ ಅನ್ನಿಸ್ದಾಗ, ಇದಾಗತ್ತಾ, ಇದು ನನ್ನ ಕೈ ನಿಜವಾಗ್ಲೂ ಸಾಧ್ಯನಾ ಅಂತ ಅನ್ನಿಸ್ದಾಗ ನಿಮ್ಮನ್ನ ನೀವು ಹೇಗೆ ಹೊಂದಿಸ್ಕೊಂತೀರಿ? ಸರ್, ನಾನು ಒಂದು ಸಿವಿಲ್ ಸರ್ವಿಸ್ ಜರ್ನಿನ ಬೇರೆ ಪ್ರೊಫೆಷನ್ಸ್ ಜೊತೆ ಕೂಡ ಕಂಪೇರ್ ಮಾಡ್ಕೊಂತೀನಿ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಾನು ಜಸ್ಟ್ ಸೋಲ್ಜರ್ಸ್ ಬಗ್ಗೆ ಆಲೋಚನೆ ಮಾಡ್ತೀನಿ. ಅವರು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ, ಅದು ಬೇರೆಯವ್ರ ಲೈಫ್ಗೋಸ್ಕರ. ಅದೇ ರೀತಿ ಗೂಢಚಾರಿಗಳಿರ್ತಾರೆ, ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ, ಈವನ್ ರೆಕಗ್ನಿಷನ್ ಕೂಡ ಇರಲ್ಲ. ಸೊ ಅವರೇ ಅಷ್ಟೊಂದು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ನಾವು ನಮ್ಮ ಲೈಫ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ, ಮತ್ತೆ ಸಮಾಜದಲ್ಲಿ ಜನರಿಗೆ ಏನಾದ್ರೂ ಒಂದು ಒಳ್ಳೇದ್ ಮಾಡೋದಕ್ಕೋಸ್ಕರ ಯಾಕೆ ಮಾಡಕ್ಕಾಗಲ್ಲ. ಸೊ ಈ ರೀತಿ ನಾನು ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡಾಗ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಎರಡನೇದು, ನನಗೆ ತುಂಬಾ ಸ್ಟ್ರಾಂಗ್ ಬಿಲೀಫ್ ಇದೆ ಸರ್. ನಾನೇ ಅಂತಲ್ಲ, ಯಾರೇ ಏನೇ ಅನ್ಕೊಂಡ್ರು ಕೂಡ ಅದು ಸಾಧನೆ ಮಾಡ್ಬೋದು ಅಂತ. ಮತ್ತೆ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಎಲ್ಲ ಮಾಡಿದ್ದಾರೆ. ಸೊ ಅವರು ಒಂಥರ ನಮ್ಗೆ ಸ್ಫೂರ್ತಿ. ಸೊ ಬೋತ್ ಎಕ್ಸ್ಟರ್ನಲ್ ಮೋಟಿವೇಶನ್ ಮತ್ತೆ ಇಂಟರ್ನಲ್ ಮೋಟಿವೇಶನ್ ಎರಡೂ ಇದೆ ಸರ್. ತುಂಬಾ ಚೆನ್ನಾಗಿತ್ತು. ದಟ್ ವಾಸ್ ಅ ಲಾಟ್ ಆಫ್ ಐಡಿಯಾ ಇನ್ ಟರ್ಮ್ಸ್ ಆಫ್ ನೀವು ಹೇಗೆ ಕನಸ್ಕೊಂಡ್ರಿ ಅಂಡ್ ಯಾರೆಲ್ಲದ್ರಿಂದ ನೀವು ನಿಮ್ಮ ಮೋಟಿವೇಶನ್ ನ ತಗೊಂಡ್ರಿ ಅಂತ. ಈಗ ಇದೇ ರೀತಿ ನಿಮ್ ತರಾನೇ ಸಾಕಷ್ಟು ಹಳ್ಳಿಗಾಡಿನಿಂದ ಸಾಕಷ್ಟು ಫಸ್ಟ್ ಜನರೇಷನ್ ಲರ್ನರ್ಸ್ ಆಗಿರುವಂತ ಸಾಕಷ್ಟು ಯಂಗ್ಸ್ಟರ್ಸ್ ಕಾಣ್ತಾ ಇರ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀರಾ? ಸರ್, ಖಂಡಿತ ಕನಸಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಒಂದು ಬ್ಯಾಕ್ವರ್ಡ್ ರೀಜಿಯನ್ ಇಂದ ಆಗಿರ್ಲಿ ಅಥವಾ ಅಂತ ಒಂದು ಫ್ಯಾಮಿಲಿಯಿಂದ ಬಂದಾಗ ಅವ್ರು ತುಂಬಾ ಕಷ್ಟಗಳನ್ನ ನೋಡಿರ್ತಾರೆ. ಸೊ ಆ ಕಷ್ಟಗಳೇ ಅವ್ರಿಗೊಂಥರ ಸ್ಫೂರ್ತಿ, ಒಂದು ಮೋಟಿವೇಶನ್ ಇರುತ್ತೆ, ಏನಾದ್ರು ಮುಂದೆ ಸಾಧನೆ ಮಾಡ್ಬೇಕು ಅಂತ. ಸೊ ಪ್ರತಿಯೊಂದಕ್ಕೂ ಒಂದು ಆರಂಭ ಅಂತ ಇರುತ್ತೆ. ನಮ್ಮಲ್ಲಿ ಏನೇ ವೀಕ್ನೆಸಸ್ ಇರ್ಬೋದು, ಇಂಗ್ಲಿಷ್ ಆಗಿರ್ಬೋದು ಅಥವಾ ಕಂಟೆಂಟ್ ಆಗಿರ್ಬೋದು ಅಥವಾ ನಮ್ಗೆ ಎಕ್ಸ್ಪರ್ಟ್ಸ್ ಆಕ್ಸೆಸಿಬಿಲಿಟಿ ಆಗಿರ್ಬೋದು. ಸೊ ಪ್ರತಿಯೊಂದಕ್ಕೂ ಒಂದು ಬಿಗಿನಿಂಗ್ ಅಂತ ಇರುತ್ತೆ. ನಾವೊಂದು ಒಂದು ಹೆಜ್ಜೆ ಇಡೋದು, ಮೊದಲನೇ ಹೆಜ್ಜೆ ಇಡೋದು ತುಂಬಾ ಕಷ್ಟ. ಆ ಒಂದು ಹೆಜ್ಜೆ ಇಟ್ರೆ ನಮ್ಗೆ ದಾರಿಗಳು ಸಿಗ್ತಾ ಹೋಗ್ತವೆ ಸರ್. ಉದಾಹರಣೆಗೆ ಇನ್ ಕೇಸ್ ನಾವು ಚೆನ್ನಾಗಿ ಓದ್ತಿದ್ರೆ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈವನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಅಷ್ಟೇ, ಮೆಂಟರ್ಸು ಯಾರಾದ್ರೂ ಅವ್ರ ಕಣ್ಣಿಗೆ ತುಂಬಾ ವರ್ಕ್ ಮಾಡ್ತಾ ಇದಾರೆ ಅನ್ಸಿದ್ರೆ ಅವರೇ ಪರ್ಸನಲ್ ಆಗಿ ಹೆಲ್ಪ್ ಮಾಡ್ತಾರೆ. ಸೊ ಪ್ರತಿಯೊಂದಕ್ಕೂ ಒಂದು ಆರಂಭ ಅನ್ನೋದು ಇರ್ಬೇಕು. ಸೊ ಶುರು ಮಾಡ್ಬೇಕು, ಅದು ಇಂಪಾರ್ಟೆಂಟು. ಎರಡನೇದು, ಆ ಒಂದು ಛಲ ಅನ್ನೋದು ಇರ್ಲೇಬೇಕು ಸರ್. ಖಂಡಿತ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇರಬೇಕು. ಸೊ ಈ ಒಂದು ಕ್ವಾಲಿಟೀಸ್ ಇದ್ರೆ ಖಂಡಿತ ಆಗುತ್ತೆ ಅಂತ ಅನ್ಸುತ್ತೆ. ವಂಡರ್ಫುಲ್. ಸೊ ಸಾಕಷ್ಟು ನಿಮ್ಮ ಹತ್ರ ತಿಳ್ಕೊಳೋದಿದೆ, ಸಾಕಷ್ಟು ನಿಮ್ಮ ಹತ್ರ ಮಾತಾಡೋದಿದೆ. ಸೊ ನಿಮ್ಮ ಕನಸು ಒಂದ್ ಸ್ವಲ್ಪದ್ರಲ್ಲಿ IAS ಮಿಸ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ. IAS ಸಿಗ್ಲಿ ಅಂತ ಆಶಿಸ್ತೀವಿ. ಬಟ್ ಮೈಲಿಗಳನ್ನ ದಾಟ್ತಾ ಸಾಕಷ್ಟು ಸೇವೆ ಸಲ್ಲಿಸ್ಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ತುಂಬಾ ಡೀಟೇಲ್ ಒಂದು ಕಾನ್ವರ್ಸೇಷನ್ ಸಿಗೋಣ. ಕಂಗ್ರಾಚುಲೇಷನ್ಸ್ ಟು ಯು ಒನ್ಸ್ ಅಗೇನ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.